ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಳೆ ಗುರು ಪೌರ್ಣಮಿ, ದಿನಾಂಕ 10/7/2025, ವಿಶೇಷವಾಗಿ ಆಷಾಢ ಶುದ್ಧ ಪೌರ್ಣಮಿ. ಗುರುವಾರದ ದಿನ ಬಂದಿರತಕ್ಕಂಥದ್ದು ಒಂದು ಸಂತಸದ ವಿಚಾರ. ಗುರು ಪೌರ್ಣಮಿಯ ಪ್ರಧಾನ ದೇವತೆಗಳು ಯಾರು ಅಂತಂದರೆ ಗುರು, ಬೃಹಸ್ಪತಿ ಅಂತ ಹೇಳ್ತೀವಿ, ಬೃಹಸ್ಪತ್ಯಾಚಾರ್ಯರು ಅಂತ ನಾವು ಕರಿತೀವಿ. ಆದರೆ ಈ ಗುರು ಪೌರ್ಣಮಿಯ ಆಚರಣೆ ಪ್ರಾರಂಭವಾದದ್ದು ವೇದವ್ಯಾಸರಿಂದ. ಕಾರಣ, ವೇದವ್ಯಾಸರು ಮಹಾನ್ ಋಷಿಗಳು, ಹಲವಾರು ಪ್ರಬುದ್ಧವಾದ ಬಲಿಷ್ಠವಾದ ಮನುಷ್ಯನ ಕುಲ ಉದ್ಧಾರಕ್ಕೋಸ್ಕರ ಬರೆದಂತಹ ಗ್ರಂಥಗಳ ರಚಯಿತರು. ಹಾಗಾಗಿ ವೇದವ್ಯಾಸರನ್ನು ಸ್ಮರಿಸ್ತಾ, ವಿಶೇಷವಾಗಿ ಈ ಒಂದು ಗುರು ಪೌರ್ಣಮಿಯ ಅಧಿದೇವತೆ ಯಾರಂದರೆ ತಾರಾದೇವಿ ಸಮೇತ ಬೃಹಸ್ಪತಿ ಅಂತ ಗುರುಗಳನ್ನು ಆರಾಧನೆ ಮಾಡಬೇಕು. ಆದರೆ ಒಟ್ಟು ಕೆಲವು ರಾಶಿಗಳಿಗೆ ಈ ವರ್ಷ ಗುರುಬಲ ಇಲ್ಲ. ಉದಾಹರಣೆಗೆ ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಹಾಗೂ ಮೀನರಾಶಿ. ಇಷ್ಟೂ ರಾಶಿಗಳಿಗೆ ಗುರುಬಲ ಅನ್ನುವಂಥದ್ದಿಲ್ಲ. ನ ಗುರೋರ್ ನ ಜೀವನಂ, ನ ಗುರೋರ್ ನ ಮೋಕ್ಷಂ. ಗುರುಗಳಿಲ್ಲ ಅಂದರೆ ಜೀವನ ಇಲ್ಲ, ಗುರುಗಳಿಲ್ಲ ಅಂದರೆ ಮೋಕ್ಷ ಸಿಗಲ್ಲ. ಅಂಥ ಗುರುಗಳ ಆರಾಧನೆ ಮಾಡುವಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಿದ್ರೆ ಈ ರಾಶಿಗಳಿಗೆ ಗುರುಬಲ ಇಲ್ಲ ಅಲ್ವಾ? ಮುಖ್ಯವಾಗಿ ಈ ರಾಶಿಗಳೆಲ್ಲವೂ ಕೂಡ, ಹೆಣ್ಣಾಗಲಿ ಗಂಡಾಗಲಿ, ಗುರು ಪೌರ್ಣಮಿ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಂತಂದರೆ, ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ಗುರು ಪ್ರಾರ್ಥನೆ ಮಾಡಿ, ತದನಂತರ ವಿಶೇಷವಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬರುವಂಥದ್ದು. ಗುರುಗಳು ಅಂದರೆ ಯಾರು ನೋಡಿ, ನಿಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳನ್ನು ಗುರುವರ್ಯ ಅಂತ ಕರಿತೀವಿ. ಅದು ಸ್ಕೂಲ್ ಸ್ಟಡೀಸ್ ಇರ್ಬೋದು, ಕಾಲೇಜ್ ಸ್ಟಡೀಸ್ ಇರ್ಬೋದು, ವೇದವನ್ನು ಹೇಳ್ಕೊಟ್ಟವ್ರು ಇರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮೊಂದು ಬಿಸ್ನೆಸ್ಸನ್ನು ಹೇಳ್ಕೊಟ್ಟವ್ರು ಇರ್ಬೋದು. ಪ್ರತಿಯೊಬ್ಬರನ್ನು ಗುರುಸ್ಥಾನಕ್ಕೆ ನಾವು ಕೂಡಿಸ್ತೀವಿ. ನಾನಿವತ್ತು ಚೆನ್ನಾಗಿದ್ದೀನಿ ಅಂದರೆ ನಮ್ಮ ಗುರುಗಳು ಹೇಳ್ಕೊಟ್ಟ ವಿದ್ಯೆಯಪ್ಪ. ಅದು ಯಾವ ವಿದ್ಯೆ ಆದರೂ ಆಗ್ಬೋದು. ಒಟ್ಟಿನಲ್ಲಿ ವಿದ್ಯೆಯನ್ನು ಹೇಳಿಕೊಟ್ಟವರು ಗುರು. ನಿಮ್ಮ ಕತ್ತಲಿನ ಜಗತ್ತನ್ನು ದೂರ ಮಾಡಿ ಬೆಳಕಿನ ಜಗತ್ತನ್ನು ತೋರಿಸ್ಕೊಟ್ಟಂಥವರು ಗುರು. ಹಾಗಾಗಿ ನೀವು ಈ ಒಂದು ಗುರು ಪೌರ್ಣಮಿ ದಿನ ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥದ್ದು. ಶಿವ, ಬ್ರಹ್ಮ, ವಿಷ್ಣುವಿನ ಸ್ವರೂಪವಾಗಿರತಕ್ಕಂಥ ದತ್ತಾತ್ರೇಯರನ್ನು ಆರಾಧನೆ ಮಾಡಿ. ದತ್ತಾತ್ರೇಯರ ದೇವಸ್ಥಾನ ನಿಮ್ಮ ಮನೆ ಸುತ್ತಮುತ್ತ ಇದ್ದರೆ ಖಂಡಿತ ಹೋಗಿ ಬನ್ನಿ. ಇಲ್ಲ ಅಂತಂದರೆ ನವಗ್ರಹಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿ ನಿಂತಿರತಕ್ಕಂತಹ ಗುರುಗಳನ್ನು ಒಂದು ಪೂಜೆ ಮಾಡುವಂಥದ್ದು, ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡುವಂಥದ್ದು, ಅಂದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದು. ಇಲ್ಲಾಂದರೆ ಸಾಯಿಬಾಬರನ್ನು ಆರಾಧನೆ ಮಾಡುವಂಥದ್ದು, ಮಂತ್ರಾಲಯ ರಾಘವೇಂದ್ರ ಗುರುಗಳನ್ನು ಆರಾಧನೆ ಮಾಡುವಂಥದ್ದು, ಶೃಂಗೇರಿಯ ಜಗದ್ಗುರುಗಳನ್ನು ಆರಾಧನೆ ಮಾಡುವಂಥದ್ದು, ಶಂಕರಾಚಾರ್ಯರನ್ನು, ಮಧ್ವಾಚಾರ್ಯರನ್ನು, ರಾಮಾನುಜಾಚಾರ್ಯರನ್ನು, ಗುರು ನಾನಕ್ ಅವರನ್ನು,
ಹೀಗೆ ಗುರುಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಅಥವಾ ಋಷಿಮುನಿಗಳ ದರ್ಶನವನ್ನು ಮಾಡುವಂಥದ್ದು ಭಾಳ ಮುಖ್ಯ. ಮುಖ್ಯವಾಗಿ ಹಳದಿ ಬಣ್ಣ ಅಂದರೆ ಯೆಲ್ಲೋ ಕಲರ್ ಡ್ರೆಸ್ಸನ್ನು ನೀವು ವೇರ್ ಮಾಡಬೇಕು, ಹಾಕೋಬೇಕು. ಇಲ್ಲಾಂದರೆ ವೈಟ್ ಡ್ರೆಸ್ಸನ್ನು ಹಾಕೋಬೇಕು. ಅರಿಶಿಣ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈ ದಿನ ಪೂರ್ತಿ ಹಳದಿ ಅಥವಾ ಬಿಳಿ ವಸ್ತ್ರವನ್ನೇ ಧರಿಸೋದು ಉತ್ತಮ. ಏನೇನು ಮಾಡಬಾರದು ಅಂತಂದರೆ, ಈ ದಿನ ಗುರುವಾರ ಬಂದಿರೋದ್ರಿಂದ ಗುರುಗಳಿಗೆ ತುಂಬ ಪ್ರೀತಿ, ಜೊತೆಗೆ ಪೌರ್ಣಮಿ 10ನೇ ತಾರೀಕು, ನೀವು ನಾನ್ ವೆಜ್ ತಿನ್ನಬಾರ್ದು. ಮಾಂಸಾಹಾರ ನಿಷಿದ್ಧ. ಮೊಟ್ಟೆ ಆಗ್ಬೋದು, ಮೀನಾಗ್ಬೋದು, ಮತ್ತು ಕಾಳುಗಳನ್ನು ತಿನ್ನಬಾರ್ದು. ಉಪ್ಪನ್ನು ತಿನ್ನಬಾರ್ದು. ಉಪ್ಪಿಲ್ಲದೆ ಇರತಕ್ಕಂಥ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು. ಗುರುಗಳ ದರ್ಶನ ಮಾಡಬೇಕು. ನಿಮ್ಮ ಗುರುಗಳಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ವಸ್ತುವನ್ನು ತಗೊಂಡೋಗಿ ಅವರು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು. ಮನೆಯಲ್ಲಿ ನಿಮಗೆ ಮಾಡೋಕ್ಕೆ ಬಂದರೆ ಬಾದಾಮ್ ಹಲ್ವವನ್ನು ಮಾಡಿ, ಇಲ್ಲಾಂದರೆ ಯಾವುದಾದ್ರು ಸ್ವೀಟ್ ಸ್ಟಾಲಲ್ಲಿ ಬಾದಾಮ್ ಹಲ್ವ ತಗೊಂಡು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ, ಭಿಕ್ಷುಕರಿಗೆ ಅದನ್ನು ದಾನ ಮಾಡುವಂಥದ್ದು ಭಾಳ ಉತ್ತಮ. ಕಂಪಲ್ಸರಿ ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿಯವರು ಇಷ್ಟೂ ಜನ ಖಂಡಿತವಾಗಲೂ ಇದನ್ನು ಮಾಡಿ. ಗುರುಬಲ ಇಲ್ಲದೇ ಇದ್ರೇನು ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ. ಹಾಗಾಗಿ ಈ ಗುರು ಪೌರ್ಣಮಿಯಂದು ನಿಮಗೆ ವಿಶೇಷವನ್ನು ತರಬೇಕನ್ನುವಂಥದ್ದೇ ಭಾಳ ಮುಖ್ಯವಾದ ಉದ್ದೇಶ. ವಸ್ತ್ರ ವಿಚಾರ ಹೇಳಿದೆ, ಏನು ಆಹಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿದೆ, ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಂಡೆ, ನಿಮ್ಮ ಆಫೀಸ್ ವರ್ಕ್ ಆಗ್ಬೋದು, ಸ್ಕೂಲ್ ವರ್ಕ್ ಆಗ್ಬೋದು, ಅಥವಾ ಮನೆ ಕೆಲಸ ಆಗ್ಬೋದು, ಮಾಡಿಕೊಂಡು ಬೆಳಗ್ಗೆನೋ ಅಥವಾ ಸಂಜೆನೋ ಗುರುಗಳ ದರ್ಶನ ಮಾಡಿ, ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ ಅಥವಾ ಕೇಳಿ, ಗುರುಗಳ ಸ್ತೋತ್ರವನ್ನು ಕೇಳಿ. ಅದು ಭಾಳ ಮುಖ್ಯ. ಎಷ್ಟರ ಮಟ್ಟಿಗೆ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಂದರೆ, ಖಂಡಿತವಾಗಲೂ ಗುರುಬಲ ಇಲ್ಲದೇ ಇದ್ದರಂಥ ರಾಶಿಗಳಿಗೂ ಕೂಡ ಗುರುಬಲ ಅನ್ನುವಂಥದ್ದು ಸಿಗುತ್ತೆ. ತನ್ಮೂಲಕ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರು, ಸಿಂಹ ರಾಶಿಯವರು, ತುಲಾ ರಾಶಿಯವರು, ಕುಂಭ ರಾಶಿಯವರು, ಈ ರಾಶಿಗಳಿಗೆ, ಧನುರಾಶಿ, ಈ 5 ರಾಶಿಗಳಿಗೆ ಗುರುಬಲ ಇದೆ. ಇದ್ರೂ ಸಹ ಮತ್ತಷ್ಟು ಬಲಿಷ್ಠವಾಗೋದಕ್ಕೆ ನೀವು ಗುರುಗಳನ್ನು ದರ್ಶನ ಮಾಡುವಂಥದ್ದು ಭಾಳ ಉತ್ತಮ. ನಾನು ಈಗ ನಮ್ಮ ಗುರುಗಳ ಒಂದು ಸ್ತೋತ್ರವನ್ನು ಹೇಳ್ತೇನೆ. ನಿಮಗೆ ಎಲ್ಲೂ ಹೋಗೋಕ್ಕಾಗಿಲ್ಲ, ಗುರುಗಳನ್ನು ದರ್ಶನ ಮಾಡಲಿಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಈ ಸ್ತೋತ್ರವನ್ನು 11 ಬಾರಿ ಕೇಳಿ. ಭಗವಂತ ನಿಮಗೆ ಗುರು ರೂಪದಲ್ಲಿ ಅನುಗ್ರಹ ಮಾಡ್ತಾನೆ. ನಿಮಗೆ ತಿಳಿದಿರಲಿ, ಹರ ಮುನಿದರೂ ಗುರು ಕಾಯುವನು, ಗುರು ಮುನಿದರೆ ಕಾಯುವ ಭಗವಂತ ಯಾರೂ ಇಲ್ಲ. ಹಾಗಾಗಿ ಗುರುವನ್ನು ದರ್ಶನ, ಗುರುನ ಅನುಗ್ರಹ ಅನ್ನುವಂಥದ್ದು ನೀವು ಪಡ್ಕೋಬೇಕು. ಈಗ ಶ್ಲೋಕಗಳನ್ನು ಹೇಳ್ತೇನೆ ನಾನು. ಇದನ್ನು ನಾಳೆ ಅಂದರೆ ಗುರುವಾರ 10ನೇ ತಾರೀಕು ಪೌರ್ಣಮಿ ದಿನ 11 ಬಾರಿ ಈ ಒಂದು ಸ್ತೋತ್ರವನ್ನು ಕೇಳಿ. ತುಂಬ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಓಂ ಶಂಖಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯಾ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹ ಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋಧಾರ್ಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂತಂ ವಿದ್ಯಾತೀರ್ಥ ಗುರುಂ ಭಜೆ ಅಜ್ಞಾನಾಂಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ
ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನುನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗಪುರವರಾಧೀಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರುಕರ ಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿನಾಂ ತತ್ಕರ ಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿನಾಂಚ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ ದೀರ್ಘತಮಾಮಾಮತೇಯೋ ಜುಜುರ್ವಾಂಗ್ ದಶಮೇ ಯುಗೇ ಅಪಾಮರ್ಥೈ ಯತೀನಾಂ ಬ್ರಹ್ಮ ಭವತಿ ಸಾರಥಿಃ ಗುರುಚರಣಾರವಿಂದಾಭ್ಯಾಂ ನಮಃ ಸದ್ಗುರು ಪ್ರಾರ್ಥನಾಂ ಸಮರ್ಪಯಾಮಿ. ಇದನ್ನ 11 ಬಾರಿ ಕೇಳಿ. ಇದು ಗುರು ಪರಂಪರಾ ಸ್ತೋತ್ರ. ಖಂಡಿತ ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಯಾವ್ಯಾವ ರಾಶಿಗೆ ಗುರುಬಲ ಇಲ್ವೋ ಗುರುಬಲ ಬಂದು ನೀವೆಲ್ಲರೂ ಸಂತೋಷವಾಗಿರಿ ಅನ್ನುವಂಥದ್ದೇ ನನ್ನ ಮೂಲ ಉದ್ದೇಶ. ಒಳ್ಳೆಯದಾಗಲಿ. ಭಗವಂತ ನಿಮಗೆ ತೃಪ್ತಿಕರವಾದಂಥ ಜೀವನ ಕೊಡಲಿ. ನಾನು ನಿತ್ಯ ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.